ನಮ್ಮ ಭೂಮಿಯ ಆಳದಲ್ಲಿ ಏನಿದೆ ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಬರೀ ಮಣ್ಣು ಕಲ್ಲು ಮಾತ್ರ ಇರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಆದ್ರೆ ಬರೀ ಮಣ್ಣು ಕಲ್ಲು ಖಂಡಿತ ಅಲ್ಲ. ನಾವೆಲ್ಲರೂ ಆಡೋ ವಿಡಿಯೋ ಗೇಮ್ ಆಗಿರ್ಬೋದು ಅಥವಾ ಟಿವಿ, ಸ್ಮಾರ್ಟ್ಫೋನ್ ಇವೆಲ್ಲವೂ ತಯಾರಾಗೋಕೆ ಬೇಕಾದ ವಸ್ತುಗಳು ಸಿಗೋದು ನಮ್ಮ ಭೂಮಿಯ ಒಳಗಡೆ ಇರೋ ಒಂದು ದೊಡ್ಡ ಟ್ರೆಷರ್ ಚೆಸ್ಟಿಂದ. ನಿಜವಾಗ್ಲೂ ಈ ಭೂಮಿ ನಮ್ಗೆ ಕೊಟ್ಟಿರೋ ಉಡುಗೊರೆಗಳು ಎಷ್ಟೊಂದು ಅಂತ ನೋಡಿದ್ರೆ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಅಂದ್ರೆ ಇವತ್ತು ನಾವು ಆ ನಿಗೂಢ ಖಜಾನೆಯ ಕೀಳಿಕೈ ಹಿಡಿದು ಅದರಲ್ಲಿರೋ ಮಿನರಲ್ಸ್, ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್ನ ರೋಚಕ ಪ್ರಪಂಚವನ್ನೇ ಎಕ್ಸ್ಪ್ಲೋರ್ ಮಾಡೋಣ. ಖಂಡಿತ ಮಾಡೋಣ. ಇದು ಫ್ಯಾಕ್ಟರಿಯಲ್ಲಿ ಮಾಡೋ ಪ್ಲಾಸ್ಟಿಕ್ ಅಥವಾ ಆಟಿಕೆಗಳ ಹಾಗೆ ಅಲ್ಲ, ಲಕ್ಷಾಂತರ ವರ್ಷಗಳಿಂದ ಪ್ರಕೃತಿಯೇ ತನ್ನ ಹೊಟ್ಟೆಯೊಳಗೆ ಬಚ್ಚಿಟ್ಕೊಂಡಿರೋ ರಹಸ್ಯ ಇದು. ಒಂದ್ ನಿಮಿಷ, ಹಾಗಾದ್ರೆ ಈ ಮಿನರಲ್ಸ್ ಅಂದ್ರೆ ಏನು? ನಾನು ಮೊನ್ನೆ ಅಂಗಡಿಯಿಂದ ತಂದ ಹೊಸ ಆಟಿಕೆ ಹಾಗೆ ಇರುತ್ತಾ? ಆಹಾ, ಮನುಷ್ಯರು ಮಾಡಿದ್ದಲ್ಲ ಇದು. ಪ್ರತಿಯೊಂದು ಮಿನರಲ್ಗೂ ತನ್ನದೇ ಆದ ಒಂದು ಸ್ಪಷ್ಟವಾದ ಕೆಮಿಕಲ್ ಕಾಂಪೊಸಿಷನ್ ಇರುತ್ತೆ. ಓ, ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಪ್ರತ್ಯೇಕ ಐಡಿ ಕಾರ್ಡ್ ಇದ್ದ ಹಾಗೆ. ಉದಾಹರಣೆಗೆ ಕ್ವಾರ್ಟ್ಸ್ ಅನ್ನೋ ಮಿನರಲ್ ತಗೊಂಡ್ರೆ ಅದರ ಒಳಗಿರೋ ಕಣಗಳು ಯಾವಾಗ್ಲೂ ಒಂದೇ ಅಚ್ಚುಕಟ್ಟಾದ ಜೋಡಣೆಯಲ್ಲಿ ಇರುತ್ತೆ. ಅದು ಯಾವತ್ತೂ ಬದಲಾಗೋದಿಲ್ಲ. ಓ, ಅಂದ್ರೆ ನಾವು ಲೆಗೋ ಬ್ಲಾಕ್ ಸೇರಿಸಿ ಒಂದು ನಿರ್ದಿಷ್ಟವಾದ ಶೇಪ್ ಮಾಡ್ತೀವಲ್ವಾ, ಅದೇ ಥರನಾ? ಅದೇ ತರ. ಹಾಗಾದ್ರೆ ಇದರಲ್ಲಿ ಬೇರೆ ಬೇರೆ ವಿಧಗಳಿರ್ಬೇಕಲ್ವಾ? ಹೌದು, ಮುಖ್ಯವಾಗಿ 2 ವಿಧ. ಮೊದಲನೇದು ಕಾಂಪೌಂಡ್ ಮಿನರಲ್ಸ್. ಓಕೆ. ನಮ್ಮ ಮನೆಯಲ್ಲಿ ಅಡುಗೆಗೆ ಹಾಕುವ ಉಪ್ಪಿದೆಯಲ್ಲ, ಅದಕ್ಕೆ ಹ್ಯಾಲೈಟ್ ಅಂತ ಅಂತಾರೆ. ಅದು ಒಂದು ಕಾಂಪೌಂಡ್. ಓ, ಉಪ್ಪು ಕೂಡ ಒಂದು ಮಿನರಲ್ನಾ? ಹೌದು. ಆಮೇಲೆ ಎರಡನೆಯದು ನೇಟಿವ್ ಮಿನರಲ್ಸ್. ಇವು ಒಂಟಿಯಾಗಿರುವ ಶುದ್ಧ ಎಲಿಮೆಂಟ್ಸ್. ಒಂಟಿಯಾಗಿರುವ ಎಲಿಮೆಂಟ್ಸ್ ಅಂದ್ರೆ? ಉದಾಹರಣೆಗೆ ಚಿನ್ನ ಅಂದ್ರೆ ಗೋಲ್ಡ್, ಬೆಳ್ಳಿ ಮತ್ತೆ ಕೇವಲ ಕಾರ್ಬನ್ನಿಂದ ಮಾಡಿರೋ ಡೈಮಂಡ್. ಇವು ಬೇರೆ ಯಾರ ಜೊತೆಯೂ ಸೇರದೆ ಶುದ್ಧವಾಗಿ ಇರುತ್ತೆ. ಒಂದ್ ನಿಮಿಷ. ಕಲ್ಲು ಅಂದ್ರೂ ಒಂದೇ, ಮಿನರಲ್ ಅಂದ್ರೂ ಒಂದೇ ಅಲ್ವಾ? ಅಂದ್ರೆ ನಮ್ಮ ಮನೆ ಮುಂದೆ ಇರೋ ಕಲ್ಲುಗಳನ್ನ ನಾನು ಒಡೆದು ನೋಡ್ದಿನಿ, ಅದರಲ್ಲಿ ಚಿನ್ನ, ವಜ್ರ ಏನೂ ಇರ್ಲಿಲ್ವಲ್ಲ? ಅಲ್ಲ, ಅದೇ ದೊಡ್ಡ ವ್ಯತ್ಯಾಸ. ಮಿನರಲ್ ಅನ್ನೋದು ಒಂದು ಶುದ್ಧ ವಸ್ತು, ಆದ್ರೆ ರಾಕ್ ಅನ್ನೋದು ಬೇರೆ ಬೇರೆ ಮಿನರಲ್ ಸೇರಿ ಆದ ಒಂದು ಮಿಕ್ಸ್ಚರ್ ಅಷ್ಟೇ. ಓ, ರಾಕ್ ಅಂದ್ರೆ ಮಿಕ್ಸ್ಚರಾ? ಹೌದು. ಇವಾಗ ನಮ್ಮ ಅಡುಗೆ ಮನೆಯಲ್ಲಿರೋ ಕಪ್ಪು ಅಥವಾ ಕೆಂಪು ಬಣ್ಣದ ಗ್ರಾನೈಟ್ ಕಲ್ಲನ್ನು ಹತ್ತಿರದಿಂದ ನೋಡಿ. ಅದರಲ್ಲಿ ಸಣ್ಣ ಸಣ್ಣ ಬೇರೆ ಬೇರೆ ಬಣ್ಣದ ಚುಕ್ಕೆಗಳು ಕಾಣುತ್ತೆ ಅಲ್ವಾ? ಹೌದು, ಚುಕ್ಕೆಗಳು ಇರುತ್ತೆ. ಪ್ರತಿಯೊಂದು ಚುಕ್ಕೆಯೂ ಒಂದೊಂದು ಬೇರೆ ಮಿನರಲ್, ಅವೆಲ್ಲವೂ ಒಟ್ಟಿಗೆ ಸೇರಿ ಒಂದು ರಾಕ್ ಆಗಿದೆ. ಈಗ ಅರ್ಥ ಆಯ್ತು. ಹಾಗಾದ್ರೆ ಆ ದೊಡ್ಡ ಕಲ್ಲಿನ ಒಳಗಿರೋ ಶುದ್ಧವಾದ ಮಿನರಲ್ಸ್ ಅಥವಾ ಎಲಿಮೆಂಟ್ಸ್ನ ನಾವು ಹೊರಗೆ ತೆಗೆಯೋದು ಹೇಗೆ? ಸುಮ್ನೆ ಕೈಯಿಂದ ಆರಿಸಿ ತೆಗೆಯೋಕ್ಕಾಗಲ್ವಾ? ಖಂಡಿತ ಆಗಲ್ಲ. ಅದಕ್ಕೆ ಅಂತಾನೆ ಮೈನಿಂಗ್ ಮಾಡ್ತಾರೆ. ಓಕೆ. ಭೂಮಿಯನ್ನು ಆಳವಾಗಿ ಅಗದು ದೊಡ್ಡ ಕಲ್ಲುಗಳನ್ನು ಹೊರತೆಗಿತಾರೆ. ಆಮೇಲೆ ಎಕ್ಸ್ಟ್ರಾಕ್ಷನ್ ಮತ್ತೆ ರಿಫೈನಿಂಗ್ ಅನ್ನೋ ಕೆಲಸ ನಡೆಯುತ್ತೆ. ಅಂದ್ರೆ ಹೇಗೆ? ಕಲ್ಲುಗಳನ್ನು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ವಿಪರೀತವಾದ ಬಿಸಿಯಲ್ಲಿ ಕಾಯಿಸ್ತಾರೆ. ಆ ಅತಿಯಾದ ಶಾಖಕ್ಕೆ ಕಲ್ಲಿನ ಒಳಗಿರೋ ವಸ್ತುಗಳ ನಡುವಿನ ನಂಟು ಅಂದ್ರೆ ಆ ಬಾಂಡ್ಸ್ ಮುರಿದು ಬೀಳುತ್ತೆ. ಓ, ಆಗ ಕರಗಿ ನಮ್ಗೆ ಬೇಕಾದ ಶುದ್ಧವಾದ ಎಲಿಮೆಂಟ್ಸ್ ಬೇರೆ ಆಗುತ್ತೆ. ಬಿಸಿಯಿಂದ ಆ ಬಾಂಡ್ಸ್ ಮುರಿದು ಬೇರೆ ಮಾಡೋದು ಭಾರಿ ಐಡಿಯಾ. ಆದ್ರೆ ಈ ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್ ನಡುವೆ ಇರೋ ವ್ಯತ್ಯಾಸ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಏನ್ ಗೊತ್ತಾ, ಇದು ಒಂಥರ ಮ್ಯಾಜಿಕ್ ಇದ್ದ ಹಾಗೆ. 2 ಬೇರೆ ಬೇರೆ ಎಲಿಮೆಂಟ್ಸ್ ಒಟ್ಟಿಗೆ ಸೇರಿ ಬಾಂಡ್ ಆದಾಗ ಅವು ತಮ್ಮ ಹಳೆಯ ಗುಣಗಳನ್ನ ಸಂಪೂರ್ಣವಾಗಿ ಬಿಟ್ಟುಬಿಡುತ್ತೆ. ಓ, ಹಳೆ ಗುಣಗಳನ್ನೇ ಬಿಟ್ಬಿಡುತ್ತಾ? ಹೌದು. ಇವಾಗ ಹೈಡ್ರೋಜನ್ ಭರ್ಜರಿಯಾಗಿ ಬೆಂಕಿ ಹತ್ಕೊಳ್ಳೋ ಗ್ಯಾಸ್ ಅನ್ವಾ? ಹೌದು. ಮತ್ತೆ ಆಕ್ಸಿಜನ್ನು ಬೆಂಕಿ ಉರಿಯೋಕೆ ಸಹಾಯ ಮಾಡೋ ಗ್ಯಾಸು. ಆದ್ರೆ ಇವೆರಡೂ ಒಂದಾದಾಗ ನಾವು ಕುಡಿಯೋ ವಾಟರ್ ಆಗತ್ತೆ. ವಾವ್, ಬೆಂಕಿ ಆರಿಸೋ ನೀರು ಆಗತ್ತೆ. ಹೌದು. ಅದೇ ತರ ಡೇಂಜರ್ ಆದ ಸೋಡಿಯಂ ಮತ್ತೆ ವಿಷುಕ್ತವಾದ ಕ್ಲೋರಿನ್ ಸೇರಿದ್ರೆ ನಾವು ಊಟ ಮಾಡೋ ರುಚಿಯಾದ ಟೇಬಲ್ ಸಾಲ್ಟ್ ಆಗತ್ತೆ. ಏನ್ ಮ್ಯಾಜಿಕ್ ಇದು! ಅವು ಒಂದಕ್ಕೊಂದು ಅಂಟ್ಕೊಂಡಾಗ ಸಂಪೂರ್ಣ ಹೊಸ ವಸ್ತು ಹುಟ್ಕೊಳ್ಳುತ್ತೆ. ಇದನ್ನೇ ಕಾಂಪೌಂಡ್ಸ್ ಅನ್ನೋದು. ಸೂಪರ್. ಆದ್ರೆ ಈ ಮಿಕ್ಸ್ಚರ್ ಅಂದ್ರೇನು? ನೀವಾಗ್ಲೇ ರಾಕ್ ಒಂದು ಮಿಕ್ಸ್ಚರ್ ಅಂತ ಹೇಳಿದ್ರಿ ಅಲ್ವಾ? ಹೌದು. ಕಾಂಪೌಂಡ್ಸ್ನಲ್ಲಿ ವಸ್ತುಗಳು ರಾಸಾಯನಿಕವಾಗಿ ಅಂಟಿಕೊಂಡಿರುತ್ತೆ, ಬೇರೆ ಮಾಡೋದು ಕಷ್ಟ. ಆದ್ರೆ ಮಿಕ್ಸ್ಚರ್ಸ್ನಲ್ಲಿ ವಸ್ತುಗಳು ಕೇವಲ ಬೆರೆತಿರುತ್ತೆ ಅಷ್ಟೇ. ಕೇವಲ ಬೆರೆತಿರುತ್ತೆ? ಹೌದು. ಸೇತುವೆ ಕಟ್ಟೋಕೆ ಬಳಸೋ ಸ್ಟೀಲ್ ಒಂದು ಅಲಾಯ್, ಅಂದ್ರೆ ಕಬ್ಬಿಣ ಮತ್ತೆ ಕಾರ್ಬನ್ ಮಿಶ್ರಣ. ಓಕೆ. ಇನ್ನು ಸುಲಭವಾಗಿ ಹೇಳ್ಬೇಕು ಅಂದ್ರೆ, ಸಂಜೆ ಸ್ಕೂಲಿಂದ ಬಂದಾಗ ತಿನ್ನೋ ಚುರುಮುರಿ ಅಥವಾ ಮಿಕ್ಸ್ಚರ್ ನೆನಪಿಸ್ಕೊಳ್ಳಿ.
ಅದರಲ್ಲಿ ಕಡ್ಲೆಕಾಯಿ, ಸೇವ್, ಅವಲಕ್ಕಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಹೌದು. ಆದ್ರೆ ನನಗೆ ಇಷ್ಟ ಇಲ್ಲದ ಕಡ್ಲೆಕಾಯಿನ ನಾನು ಸುಲಭವಾಗಿ ಆರಿಸಿ ತೆಗೆದ್ಬಿಡ್ತೀನಿ. ಅದೇ ಪಾಯಿಂಟ್. ಮಿಕ್ಸ್ಚರ್ಸ್ ಕೂಡ ಹಾಗೆ. ನೀವು ಆರಿಸಿ ತೆಗಿಬಹುದು. ನಾವು ಉಸಿರಾಡೋ ಏರ್ ಕೂಡ ಒಂದು ಮಿಕ್ಸ್ಚರ್. ಒಟ್ಟಿನಲ್ಲಿ ನಮ್ಮ ದಿನನಿತ್ಯ ಉಸಿರಾಡೋ ಏರಿಂದ ಹಿಡಿದು ನಾವು ಬಳಸೋ ಪ್ರತಿಯೊಂದು ವಸ್ತುವು ಈ ಅದ್ಭುತ ಭೂಮಿಯ ಖಜಾನೆಯ ಮಿನರಲ್ಸ್ ಮತ್ತೆ ಎಲಿಮೆಂಟ್ಸಿಂದಲೇ ಬಂದಿದೆ ಅಂತಾಯ್ತು. ಸರಿಯಾಗಿ ಹೇಳ್ದ್ರಿ. ಈ ಭೂಮಿಯ ಆಳದಲ್ಲಿ ನಡೆಯೋ ಪ್ರಕ್ರಿಯೆಗಳೇ ನಮ್ಮ ಬದುಕಿಗೆ ಮೂಲ ಕಾರಣ. ಇಲ್ಲಿ ಅದ್ಭುತ ಶಕ್ತಿ ನೀಡಬಲ್ಲ ಹೊಸ ಎಲಿಮೆಂಟ್ಸ್ ಏನಾದ್ರೂ ಅಡಗಿರ್ಬೋದಾ ಅಂತ ನಾವು ಯೋಚನೆ ಮಾಡ್ಬೇಕಲ್ವಾ? ಖಂಡಿತ. ನಾವು ಯೋಚನೆ ಮಾಡ್ಲೇಬೇಕಾದ ವಿಷಯ ಇದು. ಮುಂದಿನ ಬಾರಿ ನೀರು ಕುಡಿಯುವಾಗ ಆ 2 ಗ್ಯಾಸ್ಗಳು ಸೇರಿ ಹೇಗೆ ನೀರಾಯ್ತು, ಈ ಭೂಮಿಯ ಟ್ರೆಷರ್ ಚೆಸ್ಟ್ ಎಷ್ಟು ವಿಸ್ಮಯಕಾರಿಯಾಗಿದೆ ಅಂತ ನಮ್ಗೆಲ್ಲ ಖಂಡಿತ ನೆನಪಾಗುತ್ತೆ.